ಇವಾಗಿನ ಇರೋದ್ರಲ್ಲಿ ಸಿನಿಮಾ ಲೈನಪ್ಪಲ್ಲಿ ಇದೇ ಟಾಪ್ ಆ್ಯಂಡ್ ಇದು ಭಾಳ ದೊಡ್ಡ ಅಮೌಂಟ್ ನಮಗಂತೂ ಈಗ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು. ಯಾವುದೇ ಬ್ರ್ಯಾಂಡ್ ಲೆನ್ಸಸ್ ಹಾಕ್ಬೋದು, ಯಾವುದೇ ಬ್ರ್ಯಾಂಡ್ ಮೆಮೊರಿ ಕಾರ್ಡ್ ಹಾಕ್ಬೋದು, ಯಾವುದೇ ಬ್ರ್ಯಾಂಡ್ ಬ್ಯಾಟ್ರಿ ಕೂಡ ಹಾಕ್ಬೋದು. ಕೈಯೆಲ್ಲ ನಡುತ್ತದೆ. ಮೊದಲೇ ಲೇಟ್ ಆಗದೆ ಅಂತ ಕುತ್ಕೊಂಡಿದ್ರಿ. ಈಗ ನನ್ನ ಮಕ್ಕಳು ಪುಟ್ಕೋಸಿ ತರಕ್ಕೆ ಹೋಗಿ ಇನ್ನೂ ಲೇಟ್ ಮಾಡಿದ್ರು ನಮಗೆ. ಪುಟ್ಕೋಸಿ ರಾಮಣ್ಣ ಬಂದ. ಈಗಲಾದ್ರೂ ಎಷ್ಟು ವಾಸಿ, ಮೊದಲು ಬರೀ ಪುಟ್ಕೋಸಿಲೇ ಇರ್ತಿದ್ದ. ಏನು ಅಂತಂದ್ರೆ ಇಡೀ ಕರ್ನಾಟಕ ಜನತೆಗೆ ಒಳ್ಳೆ ಕಂಟೆಂಟ್ ಜೊತೆಗೆ ಒಳ್ಳೆ ಕ್ವಾಲಿಟಿಲಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಫೈನಲಿ ಕ್ಯಾಮ್ರಾ ತಗೋಬೇಕು ಅಂದ್ಕೊಂಡಿದ್ದು ತೊಗೊಂಡಿದ್ದೀವಿ. ನಿಮ್ಮ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ಮಾಡ್ತೀವಿ, ತೋರಿಸ್ತೀವಿ. ಏನು ಸರ್? ಡೆಫಿನೆಟ್ಲಿ ಸರ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹಾಯ್ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರ್ತದೆ, ತಮ್ಮನೇಲಿ ನೋಡಿ ಎಲ್ಲ ತಿಳ್ಕೊಂಡಿರ್ತೀರಿ. ನಿಮ್ ಮುಂಚೆನೇ ಹೇಳಿದೆ ಒಂದು ಅಪ್ಡೇಟ್ ಐತೆ ಕನ್ನಡ ಪಾಕಶಾಲೆದು, ಒಂದು ದೊಡ್ಡ ಅಪ್ಡೇಟ್ ಮಾಡ್ತಾ ಇದೀವಿ ಅಂತ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗೈತೆ ಏನ್ ತರಕ್ ಹೋಯ್ತಾ ಇದೀವಿ, ಯಾವ್ದು ತಗೋತಾ ಇದೀವಿ, ಎಷ್ಟು ಲಕ್ಷ ತಗೋತಾ ಇದೀವಿ ಅಂತ. ಎಲ್ಲ ಸರ್ಪ್ರೈಸ್ ಏನಿಲ್ಲ, ಬನ್ನಿ ಹೋಗೋಣ, ತಗೊಳ್ಳೋಣ. ಎಷ್ಟಾಗುತ್ತೆ ಏನು ಅಂತ ಅಪ್ರಾಕ್ಸಿಮೇಟ್ ನನಗೂ ಐಡಿಯಾ ಇಲ್ಲ. ನಮ್ಮ ಕ್ಯಾಮ್ರಾಮನ್ ಮಾತ್ರ ಅದ್ರದ್ದು ಎಲ್ಲ ಗೊತ್ತಿರೋದು. ನಮಗೆ ಕ್ಯಾಮ್ರಾ ಅನ್ನೋದು ಅಷ್ಟೇ ಗೊತ್ತಿರೋದು. ಅದು ಎಷ್ಟು ಲಕ್ಷ, ಅದು ಯಾವ ವೇರಿಯಂಟು ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಬನ್ನಿ ನಿಮಗೂ ಹಂಗೆ ತೋರಿಸ್ತೀನಿ. ಈ ಒಂದು ಇಬ್ರು, ಒಬ್ಬ ಡುಮ್ಮ, ಒಬ್ಬ ಸಣ್ಣ ಆಲ್ರೆಡಿ ಬಿಡದಿಗೊಂಟಾಗವ್ರೆ, ಶಶಿಕುಮಾರ್ ಮತ್ತೆ ಲೋಕಿ ಬಾಸು. ಈಗ ನಾವ್ ಇಲ್ಲಿಂದ ಓಡೋಣ. ಕ್ಯಾಮ್ರಾಮ್ಯಾನು, ನಾನು ಮತ್ತೆ ನಮ್ಮ ಕಾರಲ್ಲಿ ಎಲ್ಲಿಗೆ ಹೋಯ್ತಾ ಇದೀವಿ ಅಂದ್ರೆ ಬೆಂಗಳೂರಲ್ಲಿ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ರಾಜರಾಜೇಶ್ವರಿ ನಗರ ಅಷ್ಟೇ ಮಾತ್ರ ಗೊತ್ತಿರೋದು ನನಗೆ. ಬನ್ನಿ ಹೋಗೋಣ ತಗೋಬರಕ್ಕೆ. ಬಿಡದಿಗೆ ಬಂದು ಇವ್ರು ಇನ್ನೂ ಬರ್ಲಿಲ್ಲ. ಶಶಿ ಕೆಲಸ ಅಂತ ಇನ್ನ ಹಿಂಸೆ ಕೊಡ್ತಾನೆ ಇವನೇ. ಇವನ್ ಲೋಕಿ ಎಲ್ಲ ಬಾತ್ರೂಮ್ ಕೂತವನಂತೆ. ಮಾತ್ನಲ್ಲೇ ಮಲ ತಿನ್ಸ್ಬಿಟ್ರಲ್ಲ. ಯಾರ್ದು ಮುಗಿದ್ರು ಅವ್ನು ಮುಗಿಯಲ್ಲ ನಮ್ಗೆ ವನವಾಸ. ಅವನು ಬಿಡದಿಗೆ ಬಂದ್ಬಿಟ್ಟು ಅವ್ನು ಶಶಿ ಜೊತೆ ಇವತ್ತು ನೋಡಿ ಬತ್ತವನೆ. ಬಂದ ಬಾತ್ರೂಮಿಂದ ಮುಗಿಸ್ಕೊಂಡು ಬಂದ ನೋಡಿ, ಹೆಂಗ ಅಳ್ಳಾಡ್ಸ್ಕೊ ಬತ್ತವನ್ ಹೊಟ್ಟೆನ. ಹೆಂಗ ಬಾಕ್ಸ್ ಬೇರೆ ಎತ್ಕೊ ಬಂದಿದ್ಯಲ್ಲೋ, ಏನದು? ಅವನ್ಗೆ ವೈಯಕ್ತಿಕ ಪ್ರಾಬ್ಲಮ್ ಆಗ್ಬಿಟ್ಟದೇನೋ, ಪರ್ಸನಲ್ ಪ್ರಾಬ್ಲಮ್. ಅದ್ ಹೇಳಕ್ ಆಗಲ್ಲ ನಮ್ ಕೈಲಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ಏನ್ ಸೀರಿಯಸ್ ಮ್ಯಾಟ್ರ್ ಏನಲ್ಲ, ಬದುಕಿರ್ತಾನೆ, ಅವೆಲ್ಲ ಏನಾಗಲ್ಲ. ಸ್ವಲ್ಪ ಪ್ರಾಬ್ಲಮ್, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಸರೈತದೆ. ಅದಕ್ಕೆಲ್ಲ ನಮ್ಮ ಡಾಕ್ಟ್ರು, ಆಯುರ್ವೇದಿಕ್ ಡಾಕ್ಟ್ರ್ ಒಬ್ರು ಅವ್ರೆ, ಗೊತ್ತಾರೆ ರೀ, ತೋರಿಸ್ತೀನಿ. ಅವರೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೋ. ಶಶಿ ಬರ ಗಂಟ ಇಡ್ಲಿ ತಿಂತಾರ, ನಾ ಬರ್ಲಿ. ಅದು ಯಾವಾಗ ಬರ್ತಾನ? ಅದೇನೋ ಇನ್ನೂ 2 ATM ಅವೆ ಅಂದ. ಅವಲೇ 2 ಕಾಲೇ ಮಾಡಿದ್ವಿ. ATMಗೆ ದುಡ್ಡು ಲೋಡ್ ಮಾಡೋದು ನಮ್ಮ ಶಶಿ ಕೆಲಸ. ಲೋಡ್ ಬೆಳಗ್ಗೆ ಸಂಜೆ ಗಂಟೆ ಮಾಡ್ತಾನೆ ಇರ್ತಾನೆ. ಕೋಟಿ ದುಡ್ಡು ನೋಡ್ತಾನೆ ದಿನಕ್ಕೆ. ಅದೃಷ್ಟವಂತರು. ಇವತ್ತು ನಾವ್ ಎಲ್ಗೋತಿದೀವಿ ಅಂತ ಗೊತ್ತಾ? ನನಗಂತೂ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಯ್ತವ್ರೆ. ನಾನು ಕಾರಲ್ಲಿ ಹೋಯ್ತಾ ಇದೀನಿ. ಇದೇನೋ ಸರ್ಪ್ರೈಸ್ ಅಂದ್ರು, ಏನ್ ಸರ್ಪ್ರೈಸ್ ಅಂತ ಗೊತ್ತಿಲ್ಲ. ಇವತ್ತು ಏನ್ ಹೋಯ್ತಿರೋದು ಹೇಳು? ಕ್ಯಾಮ್ರಾ ತಗೋಬರಕ್ಕೆ. ಹೌದಾ? ಎಷ್ಟು ಲಕ್ಷದ ಹೇಳು? ಏನೊಂದ 12 ಲಕ್ಷ ಅಂತ ನಾನು ಅನ್ಕೊಂಡಿದೀನಿ. ನಾವು ಕಾರ್ ತರಕ್ ಹೋಯ್ತಿಲ್ಲ, ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ಕಾರ್ ತರಕಲ್ಲ, ಕ್ಯಾಮ್ರಾ ತರಕ್ಕೆ. 12 ಲಕ್ಷದ ಕ್ಯಾಮ್ರಾ ಸಿಗ್ತದಲ್ವೇನೋ? 12 ಲಕ್ಷ ಕ್ಯಾಮ್ರಾ ಸಿಗ್ತದೆ ಸರ್, ನಮ್ಮ ಹತ್ರ 12 ಲಕ್ಷ ಇಲ್ವಲ್ಲ. ಆದ್ರೆ ಹಂಗ ನನಗೆ ಎಷ್ಟು ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಎಲ್ಲೋ ಅಂದಾಜ್ ಗೆಸ್ ಮಾಡು. ಅಭಿಮಾನಿಗಳು ಸಹಕಾರ ಕೊಟ್ರೆ ನೆಕ್ಸ್ಟ್ ಅದನ್ನ ತಗೋತೀವಿ. ಇದು ಕರೆಕ್ಟ್ ಸರ್. ಬತ್ತವ್ರೆ ನಮ್ ಭಟ್ರು ಬತ್ತವ್ರೆ ನೋಡಿ. ಒಂದೊಂದಲ್ಲ ಬೆಳಗ್ಗೆ ಎಲ್ಲ ನೆನ್ನೆ ಎಲ್ಲ ನೈಟ್ ಎಲ್ಲ ಪ್ಲಾನ್ ಮಾಡಿದ್ದು. ಎಷ್ಟು ಗಂಟೆ ಗೊತ್ತಾ? 11 ಗಂಟೆ 12 ಗಂಟೆಗೆ ಬಿಟ್ಬಿಡೋಣ, ಹೋಗ್ಬಿಡೋಣ ಅಂತ. ಇವಾಗ ಟೈಮ್ ಎಷ್ಟು? 2:40. 2:45. ಇವ್ನ ಅಣ್ಣ ಸಡನ್ ಸರ್ಪ್ರೈಸ್ ಕೊಟ್ರು. ಈಗ ತಾನೇ ಆಡಿಟಿಂಗ್ ಬಂದ್ಬಿಟ್ರು, ಈಗ ತಾನೇ ಅದ್ ಯಾರೋ ಬಂದ್ಬಿಟ್ರು. ಇವ್ರು ಬಂದ್ರು ಅಂತ ನಮ್ಗೆ ಹಿಂಸೆ ಕೊಟ್ಕೊಂಡು 3 ಗಂಟೆ ಬನ್ನಿ ಇಡ್ಲಿ ತಿನ್ನಿವ್ರಿ. ಅನ್ನದಾನ ಪ್ರಭುವೇ. ಊಟ ಎಲ್ಲ ಆಯ್ತು, ಟೀ ಕುಡ್ದಿದ್ದು ಆಯ್ತು. ಇವಾಗ ಹೊರಡೋದೆ. ಅವ್ರೆಲ್ಲೋದ್ರು? ಅವ್ರಿಬ್ರು ಏನೋ ಬಟ್ಟೆ ತಗೋತೀನಿ ಅಂತ ಹೋದ್ರು. ಹತ್ರ ಚಡ್ಡಿ, ಯಾರ್ ಚಡ್ಡಿ? ಅವನಿಗೆ ಚಡ್ಡಿ ಪುಟ್ಕೋಸಿ ಇರ್ಲಿವಂತೆ, ಅವನು ಲೋಕಿಗೆ ಲಂಗೋಟಿ. ಒಳ್ಳೆ ಹಳೆ ಮಿಷಿನ್ ಸವಾಸ ಆಯ್ತು. ಏನ್ ಅನ್ಸ್ತದ ಕ್ಯಾಮ್ರಾ ತಗೋತಾ ಇರೋದಕ್ಕೆ? ಏನ್ ಅನಿಸ್ತದೆ ಅಂದ್ರೆ, ಜನಗಳಿಗೆ ನಾವು ಕ್ವಾಲಿಟಿ ಕೊಡ್ಬೇಕಾಗಿತ್ತು, ಅದೊಂದು ಕೊರತೆ ಇತ್ತು. ಅದನ್ನ ಈಗ ಕೊಡ್ತಾ ಇದೀವಿ. ಅವರು ನಮ್ ವಿಡಿಯೋ ನೋಡ್ತಾರೆ ಅಂದ್ರೆ ಅವ್ರಿಗೆ ಕ್ವಾಲಿಟಿ ಕೊಡೋದು ನಮ್ ಕರ್ತವ್ಯ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಅದಕ್ಕೋಸ್ಕರ ಕ್ವಾಲಿಟಿ ಕೊಡೋಕೆ ಎಷ್ಟು ನಮ್ ಕೈಲಿ ಮ್ಯಾಕ್ಸಿಮಮ್ ಎಷ್ಟು ಪ್ರಯತ್ನ ಆಯ್ತದೋ ಅಷ್ಟೆಲ್ಲ ಮಾಡಿ ಕ್ವಾಲಿಟಿ ಕೊಡ್ಲೇಬೇಕು. ಜನಗಳಿಗೆ ನೋಡೋರ್ಗೆ ಖುಷಿ ಆಗ್ಬೇಕು ನೋಡಿದಾಗ ವಿಡಿಯೋನ ಅಂತ ಇದ್ ಮಾಡ್ಬಿಟ್ಟು ಈಗ ಕ್ವಾಲಿಟಿ ಆಗಿರೋ ತಗೊಳ್ಳೋಣ ಅಂತ ಕಷ್ಟಪಟ್ಟು ದುಡ್ಡು ಕುಡಿ. ಕನ್ನಡ ಪಾಕಶಾಲೆ ಸ್ಟಾರ್ಟ್ ಆಗಿ 3.5 ವರ್ಷ ಆಯ್ತು. 2023 ಅಲ್ಲಿ ಸ್ಟಾರ್ಟ್ ಆಗಿದ್ದು. 26 ಜನವರಿಗೆ 3 ವರ್ಷ ಆಗೋಯ್ತು. 3 ವರ್ಷದ ಮೇಲೆ 6 ತಿಂಗಳು, 3.5 ವರ್ಷ ಆಗಿದೆ. ಕನ್ನಡ ಪಾಕಶಾಲೆ ಸ್ಟಾರ್ಟ್ ಆದಾಗ ಒಂದು ಮೊಬೈಲ್ ವಿವೋ IQ ಮೊಬೈಲು, ನಾನು ಗೇಮ್ ಮಾಡೋಕ್ಕೆ ಅಂತ ನಾನು ಅವಾಗ ಪ್ರೊಸೆಸಿಂಗ್ ಎಲ್ಲ ಚೆನ್ನಾಗೈತೆ ಅಂತ ತೊಗೊಂಡಿದ್ದೆ. 30,000 ಕೊಟ್ಟು ಆ ಮೊಬೈಲಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. ಅದರಲ್ಲಿ 1.5 ವರ್ಷ ವೀಡಿಯೋ ಮಾಡ್ದೋ. ಅದಾದಮೇಲೆ ಒಂದು ನಿಕಾನ್ ಕ್ಯಾಮ್ರಾ ತೊಗೊಂಡು, ಒಂದು ವಿಡಿಯೋ ಕ್ಯಾಮ್ರಾ.
ಚೆನ್ನಾಗಿತ್ತು. 63,000 ಕೊಡ್ತು ಅವಾಗ ನಮ್ಗೆ ಭಾರಿ ಇದಿತ್ತು ಬಿಡಿ. 63,000 ಕ್ಯಾಮ್ರಾ ತಗೋತಿರೋದೇ ದೊಡ್ಡದು ನಮಗೆ. ಅದಕ್ಕೂ ಮುಂಚೆ PC ಏನಾಗಿತ್ತು ಅಂದರೆ PC ತಗೊಂಡ್ಬಿಟ್ಟಿದ್ದೋ ನಾವು, ನಮ್ಮ ಮನೆ ತಗೊಂಡ್ಬಿಟ್ಟಿದ್ದ ಗೇಮ್ ಮಾಡಕ್ಕೆ ಅಂತಾನೆ. ಅದು ನಾವು ಸ್ಟಾರ್ಟ್ ಮಾಡಿದ್ದು ಕನ್ನಡ ಪಕ್ಕಶಾಲೆ ಉಟ್ಕೊಂಡಿದ್ದೆ ಒಂಥರ, ಅದು ವಿಚಿತ್ರ. ಅದು ಗೇಮಿಂಗ್ ಚಾನಲ್ ಇಂದ ಹೋಗಿ ಕನ್ನಡ ಪಕ್ಕಶಾಲೆ ಕುಕಿಂಗ್ ಚಾನಲ್ ಲಾಗಿಂಗು. ಅದಾದ್ಮೇಲೆ ಅದಕ್ಕೂ ಮುಂಚೆ ಗೇಮ್ ಆಡ್ತಿದ್ದೋ. ಪಬ್ಜಿ ಅವಾಗ ಸಿಕ್ಕಾಪಟ್ಟೆ ಹುಚ್ಚು. ಪಬ್ಜಿ ಮೊಬೈಲ್ ಆಡ್ತಿದ್ದೋ, ಪಬ್ಜಿ PC ಆಡ್ದೋ. ಅದಾದಮೇಲೆ ಲಾಗಿಂಗ್ ಸ್ಟಾರ್ಟ್ ಮಾಡ್ದೋ. ಲಾಗಿಂಗಲ್ಲೂ ಎಲ್ಲೆಲ್ಲೋ ಎಕ್ಸ್ಪ್ಲೋರ್ ಮಾಡ್ದೋ, ವೀಡಿಯೋಗಳೇ ಬಿಡಲಿಲ್ಲ. ನಿಲ್ಸ್ಬಿಟ್ಟು ಮೊಬೈಲಲ್ಲೇ ಎಲ್ಲ ಶೂಟ್ ಮಾಡಿದೋ. ಅದಾದ್ಮೇಲೆ ಕನ್ನಡ ಪಕ್ಕಶಾಲೆ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಮನೆಯಿಂದ ಸ್ಟಾರ್ಟ್ ಆಗಿದ್ದಿದ್ದೆಲ್ಲ. ಮನೇಲಿ ಕುಕಿಂಗ್ ಮಾಡ್ತಾ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೋ. 2 ವೀಡಿಯೋ ಕ್ಲಿಕ್ ಆಗಿದ್ದಕ್ಕೆ 3 ವರ್ಷದಿಂದ ಇಲ್ಲಿಗೆ ಬಂದಿದ್ದೀವಿ. ಇವಾಗ ದೊಡ್ಡದಾಗಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಎಷ್ಟಾಗುತ್ತೆ ಅಷ್ಟು. ಒಂದು 5.5-6 ಲಕ್ಷ ಅಂದ್ಕೊಂಡ್ರೆ ಭಾಳ ದೊಡ್ಡ ಅಮೌಂಟ್ ನಮಗಂತೂ. ಈಗ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು ತಗೊಂಡು ಮಾಡೋಣ. ಬನ್ನಿ ಈಗ ಹೋಗೋಣ. ಅವರೆಲ್ಲ ಬಟ್ಟೆ ತರಕ್ಕೆ ಹೋದವ್ರು ಇನ್ನೂ ಬಂದಿಲ್ಲ. ಮೊದಲೇ ಲೇಟ್ ಆಗದೆ ಅಂತ ಕುತ್ಕೊಂಡಿದ್ರಿ. ಈಗ ನನ್ನ ಮಕ್ಕಳು ಪುಟ್ಕೋಸಿ ತರಕ್ಕೆ ಹೋಗಿ ಇನ್ನೂ ಲೇಟ್ ಮಾಡಿದ್ರು ನಮಗೆ. ಪುಟ್ಕೋಸಿ ರಾಮಣ್ಣ ಬಂದ. ಈಗ್ಲಾದ್ರೂ ಎಷ್ಟು ವಾಸಿ, ಮೊದ್ಲು ಬರೀ ಪುಟ್ಕೋಸಿಲ್ಲ ಇರ್ತಿದ್ದ. ನೋಡಿ ಹೆಂಗ್ ಬತ್ತಾನ ಪುಟ್ಕೋಸಿ ತಗೊಂಡು. ನೀವು ಎಲ್ಲಾದ್ರೂ ಪುಟ್ಕೋಸಿ ತಗೊಳ್ಳೋದೇ ಜಾಸ್ತಿ. ಅದ್ರ ಜೊತೆ ಇನ್ನು ಲಂಗೋಟಿ ತಗೊಳಕ್ ಬೇರೆ ಹೋಗೋ. ನೀನು ಎಷ್ಟು ತಂದೆ ಪುಟ್ಕೋಸಿನ ಕರೆಕ್ಟಾಗಿ ಹೇಳು. ಎಷ್ಟು ತಂದೆ ಪುಟ್ಕೋಸಿ? ಏನೇನ್ ತಗೊಂಡ? ಎಷ್ಟು ತಗೊಂಡ? ಏನೇನ್ ಬೇಡ ಎಷ್ಟು ತಗೊಂಡ? ತಗೊಂಡದ್ದು 2,000 ರೂಪಾಯಿ ನೈಟ್ ಬಟ್ಟೆಗೆ. ಹೋಗಿ ಊಟ ಮಾಡ್ತೀವಿ ಅಂತ ಇವ್ರಿಬ್ರು ಹೋಗಿದ್ರು. ಏನ್ ಒಂದ್ ಗಂಟೆ ಆಯ್ತು. ಅದ್ಯಾವ್ದೋ ಟ್ರ್ಯಾಂಕ್ ಪ್ಯಾಂಟ್ ತಗ್ಸ್ತಾ, ನೈಟ್ ಪ್ಯಾಂಟ. ಪಾಪ ಹುಡ್ಗ ಅಂತ ಸಕ್ಕತ್ತಾಗಿ ಬೈಕೊಂಡಿರ್ತಾನೆ. ಅವ್ನು ಯಾವ್ದೋ ಕಂಜೂಸ್ ನನ್ ಮಗ. 40 ಪ್ಯಾಂಟ್ ತಗ್ಸವನ ನೈಟ್ ಪ್ಯಾಂಟ. ಅದ್ರಲ್ಲಿ ತಗೊಂಡದ್ದು ಒಂದೇ ಒಂದ್ ಪ್ಯಾಂಟ್ ಎಲ್ಲ ಇದ್ದಕ್ಕಣ. ಏನ್ ತೆಗಿತಾನೆ ಹಿಂಗ್ ನೋಡ್ತಾನೆ. ಮೀಡಿಯಂ ಕೊಡಿ, ಇದಾ ಚೆನ್ನಾಗಿಲ್ಲ ಕಲರ್. ಇನ್ನೊಂದ್ ನೋಡ್ತಾನೆ ಹಿಂಗೆ. ಏಯ್ ಬ್ರೋ ಇದೇನ್ ಬ್ರೋ ಹಿಂಗದೆ? ಇವನಂತಾನೆ ಅಂಗಡಿಗೆ ಒಂದ್ 10 ಜನ ಹೊಂಟೋದ್ರೆ ಅಂಗಡಿ ಬೀಗ ಹಾಕೊಂಡು ಅಂಗಡಿಯವನಂತ ಓಡಿಸೇ ಬಿಡ್ತಾನೆ. ಆಚೆಗೆ ಹೋಗಿ ನೀವು ತಗೊಳ್ಳೋದೇ ಬೇಡ ಅಂತ. ನೀನ್ ತಗೊಳ್ಳಿಲ್ಲ ತಾನೆ? ನಾನೇನೋ ತಗೊಳ್ಳೋದು. ಇವನ್ ಲಂಗೋಟಿ ತಗೋತಾನೆ ಮತ್ತೆ ಲಂಗೋಟಿ ಇಲ್ಲ ಅಂದ್ರು. ಅಲ್ಲ ನೀನ್ ಸೈಜ್ ಇಲ್ಲ ಅಂದ್ರು. ಲಂಗೋಟಿ ಇದ್ದು ಸೈಜ್ ಆಗಲ್ಲ ಅಂತದ್ಕೆ ಲಂಗೋಟಿ ತಗೊಳ್ಳೋದು. ಸೈಜ್ ಇಲ್ಲ, ಲಂಗೋಟಿ ಸೈಜ್ ಇಲ್ಲ ಕಣ ಅವನ್ಗೆ. ಅದೇನೋ ಬರ್ದೈತಲ್ಲ, ಕಾಣಿಸ್ತಲ್ಲ. ಅದೇನು ತೋರ್ಸೋ. ಐ ಲವ್ ಯು, ಐ ಲವ್ ಯು. ಏನೋ ಮಾಡ್ತಾವಲ್ಲೋ. ಕಿಸ್ ಕೊಡ್ತಾ ಪ್ರೀತಿ. ಪ್ರೀತಿ ಅಂದ್ರೆ ಕಿಸ್ ಕೊಡೋದಾ? ನನ್ಗೆ ಗೊತ್ತೇ ಇರ್ಲಿಲ್ಲ. ಹೋಲಿ ಮುಂಡೆ ಇದ್ಯಾರು? ಇದ್ಯಾರು? ನೀನು. ಇದ್ಯಾರು? ನಿಮ್ ಹುಡುಗಿ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲೆಯ ಮೇಘ. ಏನೋ ಹಳೆ ಸಾಂಗ್ ಆಡ್ತಾ ಇದೀಯ. ಯಾವ ರೀತಿ ಕಾಣಿಸ್ತಿದೆ? ಅವೆರಡೆ ಏನೋ ಪಪ್ಪಿ ಕೊಡ್ತಾವೆ. ಇಲ್ಲಿ ಹೇಳಿದ್ರಲ್ಲ, ಇಲ್ಲಿ ಅನುಭವಸ್ಥರು ಹೇಳಿದ್ರಲ್ಲ ಪ್ರೀತಿ ಮಾಡ್ತಾವ್ರೆ ಅಂತ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಹೇಳೋರು ಮಕ್ಳಾಗೋಯ್ತವೆ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅದಕ್ಕೆ ಮುತ್ತೆ ಕೊಟ್ಟಿಲ್ಲ. ಯಾರು ಕೊಟ್ಟಿದ್ದ ಮುತ್ತ? ಬಗ್ಗೆ ಮಾತಾಡ್ತಾವ. ಮಕ್ಕಳಾಗೋಯ್ತವೆ ಅಂತ ಮುದ್ದು ಕೊಟ್ಟಿಲ್ಲ, ಬೇರೆವೆಲ್ಲ ಮಾಡವನೆ. ಏನ್ ಕಾಮುಕದನ್ರಿ ಅವ. ಬೇರೆವೆಲ್ಲ ಮಾಡವನೆ ಅಂದ್ರೆ ಎಗ್ಲ ಮೇಲೆ ಹಾಕೊಂಡು ಓಡಾಡೋದು. ಆ ತರ ಹೇಳಿದ್ರು. ನೀವೇನು ಅನ್ಕೊಂಡೆ? ಕೈ ಹಾಕೊಂಡು ಕೈ ಹಿಡ್ಕೊಂಡು ಓಡಾಡೋದು ಕಣ. ಮತ್ತೆ ಶೋರೂಮು ಇಲ್ಲ, ಏನೂ ಇಲ್ಲ. ಡಿಸ್ಟ್ರಿಬ್ಯೂಟರ್ ಮನೆಗೆ ಕರ್ಸ್ಕೊಬಿಟ್ಟವನು ಒಂದೇ ಸಲ. ಕನ್ಫರ್ಮ್ ಇದೆ ಮನೆನಾ? ಕಿಡ್ನಾಪ್ ಮಾಡ್ಬಿಟ್ಟು ಲಾಕ್ ಮಾಡ್ಕೊಂಡು ನಿನ್ನ ದೊಡ್ಡದಾಗದೆ ಗೇಟು. ಏನು ಮಾಡಿದವ್ರು ಸುಮ್ಮನೆ ಕರೆಕ್ಟ್ ಥರ ಸೌಂಡ್ ಮಾಡಿ ಹೇಳ್ತೀನಿ ಅಂತ. ಇದೇನೇನಾ? ಬನ್ನಿ ಬನ್ನಿ ಬನ್ನಿ. ಇದು ಶೋರೂಮ್ ಗೀರೂಮ್ ಏನಿಲ್ಲ, ಸೋನಿ ಡಿಸ್ಟ್ರಿಬ್ಯೂಟರ್ ಮನೆ. ಬಾ ಕಂಪ್ನಿ ನೇಮ್ ಅದು ಅವ್ರದ್ದು ಇದ್ರದ್ದು. ಕರ್ನಾಟಕ ಇಲ್ಲಿಂದ ಸಪ್ಲೈ ಬರಲಿ. ನಾನು ಆ್ಯಕ್ಚುಲಿ ಎಂಡ್ ಯೂಸರ್ಗೆ ಕೊಡಲ್ಲ, ಬಟ್ ಯಾರನ್ನ ಆ್ಯಕ್ಚುಲಿ ಪರಿಚಯ ನೀವು ಯೂಟ್ಯೂಬ್ ಹೇಳಿದ್ದೇನೆ. ಅದೀಗ ನಾನು ಆ್ಯಕ್ಚುಲಿ ಮಾಡಿಲ್ಲ. ಆ್ಯಕ್ಚುಲಿ ನಾನು ವಿಯತ್ನಾಂ ಹೋಗಿದ್ದಾರೆ, ಇವತ್ತು ರಾತ್ರಿನೇ ಬಂದಿದ್ದೆ. ಆ್ಯಕ್ಚುಲಿ ಟ್ರಿಪ್ ಇತ್ತು 5 ದಿವಸ. ಡಿಸ್ಟ್ರಿಬ್ಯೂಟರ್ ಮನೆ ಹತ್ರನೇ ಬಂದಿದ್ದು. ಎಲ್ಲ ಮಾತಾಡೋದು ಕ್ಯಾಮ್ರಾ ಬಗ್ಗೆ. ಅವರು ಕ್ಯಾಮ್ರಾನ ಶೋರೂಮಲ್ಲೇ ಐತೆ, ಅಲ್ಲಿಗೆ ಹೋಗ್ರಿ, ಅಲ್ಲೇ ಅನ್ಬಾಕ್ಸ್ ಮಾಡಿ ಅಂತೆಲ್ಲ ಹೇಳಿದ್ರು. ಈಗ ಡೈರೆಕ್ಟ್ ಇಲ್ಲಿಂದ ಶೋರೂಮ್ಗೆ ಹೋಗೋಣ. ಅವ್ರ ಹುಡುಗ ಲೊಕೇಶನ್ ಹೇಳ್ತಾನೆ. ಸೋನಿ ಹಾಂ, ಸೋನಿ ಕರ್ನಾಟಕ ಡಿಸ್ಟ್ರಿಬ್ಯೂಟ್ರ್ ಇವರು. ಸೋನಿ ಪ್ರಾಡಕ್ಟು ಕರ್ನಾಟಕ ಡಿಸ್ಟ್ರಿಬ್ಯೂಟ್ರು. ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಶೋರೂಮ್ಗೆ ಹೋಗಿ ಅನ್ಬಾಕ್ಸ್ ಮಾಡಿ ಅಂತಲೂ ಹೇಳವ್ರೆ. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಅನ್ಬಾಕ್ಸ್ ಮಾಡೋಣ. ಬನ್ನಿ ಹೋಗೋಣ. ಬನ್ನಿ ನೋಡಿ ಬಂದು ಸೋನಿ ಸೆಂಟ್ರು. ಅವರೇ ಹೇಳಿದ್ರು ಇದೇ ಸೋನಿ ಸೆಂಟ್ರಲ್ಲಿ, ಅಂದರೆ ಅವ್ರದ್ದು ಡಿಸ್ಟ್ರಿಬ್ಯೂಟರ್ ಅಲ್ವಾ, ಹೇಳಿದ್ರು. ಯಾವ ಏರಿಯಾ ಇದು? ಸೋನಿ ಸೆಂಟರ್ ಕರ್ಕೊಬಂದವ್ರೆ. ಬನ್ನಿ ಒಳಗಡೆ ಹೋಗೋಣ, ಫುಲ್ಲು ನೋಡೋಣ ಏನೇನು ಮಾಡ್ತಾರೆ.
ನೋಡಿ ಶೂಟಿಂಗ್ ಸೆಟಪ್ ಅಂತ ಇದು ಕ್ಯಾಮ್ರಾ ಚೆಕಿಂಗ್ ಏನಕ್ಕಿದು ಏನಕ್ಕೆ ಸರ್ ಇದು ಶೂಟಿಂಗ್ ಏನು ಸೀನರಿ ಎಲ್ಲ ಬುಕ್ ಮಾಡೋದು ಆ ಥರ ಸೀನರಿಗೆ ಸೀನರಿ ಈ ಥರ ಮಾಡೋದು. ಏನೋ ಕಾರ್ಡ್ಸ್ಗಳು ಮ್ಯಾನ್ಯುವಲು ಏನೇನು ಐತೆ ಇದೆಲ್ಲ ಇರಲಿ ಸೈಡ್ಗೆ. ವಾಟ್ ಇದು ಹ್ಯಾಂಡಲ್ ಮೇನ್ ಪ್ರಾಡಕ್ಟು ಇಲ್ಲಿದೆ. ಕೈಯೆಲ್ಲ ನಡುತ್ತದೆ. ನೋಡಿ ಇದೇ ನಮ್ಮ ಕ್ಯಾಮ್ರಾ. 5 ಲಕ್ಷ ಕ್ಯಾಮ್ರಾ ಇದು ನಮ್ಮದು. ಎಷ್ಟೊಂದು ವರ್ಷದ ಕನಸು, 3 ವರ್ಷದ ಪರಿಶ್ರಮ. ಇದಿರಲಿ ಬ್ಯಾಟ್ರಿ ಚಾರ್ಜ್ ಹಾಕೋದು. ಬ್ಯಾಟ್ರಿ ಖಾಲಿ ಹೋಗಿದೆ ಅಂತ ಇನ್ನೊಂದು ಬ್ಯಾಟ್ರಿ. ಇಷ್ಟ ಇಲ್ಲ ಐತೆ ಆಗಲ್ಲ. ಇದೇನಿದು ಕ್ಲಿಪ್ ಪೇನ್. ಇದು ಹಿಂಗೆ ಓಪನ್ ಆಗಿರುತ್ತಾ ಸ್ಕ್ರೀನು? ಇಲ್ಲ, ರೊಟೇಷನ್ ಆಗುತ್ತಾ? ಇದೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರಲ್ವಾ? ಲೆನ್ಸು ಮಮ್ಮಿ ಮಾಡ್ತೀನಿ ಮಮ್ಮಿ. ಈ ಒಂಟ ತಗೊಂಬಂದಿದ್ದೀವಿ, ಇದು 1 ನಿಮಿಷ ಮಾಡ್ತೀನಿ. ಇದು ಅದು ಮಾಡ್ಬೇಕಾರೆ ಸರ್ ಇದು ಇದೇನಿದು ಕ್ಯಾಪ್ ಏನಂತ ಏನೋ ಎಷ್ಟೊಂದು ಇದು ಏನಕ್ಕೆ ಅಂತಾರೆ? ಏನಂತ ಮಾಡೆ ಏನಿಲ್ಲ ಮಾಮೂಲಿ ಕ್ಯಾಪ್. ಅದೇ ಇದು ಬಿಸಿಲುಗೆ ಇಲ್ಲ, ND ಫಿಲ್ಟರ್ ಐತಲ್ಲ ಅದಲ್ವಾ? ಇದು ಫ್ರಂಟ್ ಕ್ಯಾಪ್. ಇದು ಆಕ್ಚುಲಾಗಿ ನಮ್ಮ ಹಳೆ ಕ್ಯಾಮ್ರಾ ಇಷ್ಟ ಐತಲ್ಲ. ಕ್ಯಾಮ್ರಾಗಿಂತ ಜಾಸ್ತಿ ವೇಟ್ ಐತೆ ಲೆನ್ಸ್ ಇದು. ಆಕ್ಚುಲಾಗಿ ಸೋನಿದಲ್ಲ, ಇದು ಸಿಗ್ಮಾದು. ಸೋನಿದು ಇಂಥ ಒಂದು 40% ಕಡಿಮೆ ಆಗುತ್ತೆ. ಸೊ ಕ್ವಾಲಿಟಿ ಏನು ಅಥವಾ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡ್ರೆ ದುಡ್ಡು ಉಳ್ಕೊಳ್ಳುತ್ತೆ ಅಂತ ಸದ್ಯಕ್ಕೆ ಇದು ತೊಗೊಂಡಿದ್ದೀವಿ. ಆದಮೇಲೆ ಮುಂದೆ ಬರ್ತಾ ನಿಮ್ಮೆಲ್ಲ ಸಹಕಾರಗಳಿಂದ ಬೇಕಾದ್ರೆ ಅದನ್ನೂ ತೊಗೊಳ್ಳೋದು ಏನೋ. ಹಾಂ, ಖಂಡಿತ ಸಹಕಾರ ಮಾಡ್ತಾರೆ. ಕ್ವಾಲಿಟಿ ಅವ್ರಿಗೋಸ್ಕರನೇ ತಾನೆ ಇಷ್ಟೆಲ್ಲ. ನೋಡಿ ನಮ್ಮ ಕ್ಯಾಮ್ರಾ ಸೆಟಪ್ಪು ಪೂರ ಇಷ್ಟ ಆಯಿತು. ಇದಕ್ಕೆಲ್ಲ ನಮ್ಮ ತಿನ್ನೋದ್ರಲ್ಲಿ ಫೇಮಸ್ ಆಗಿ ನಮ್ಮ ಭಾಷೆ ಏನಂತಾರೆ ಏನಪ್ಪ? ಓಕೆ, ಇನ್ನು ಚಂದ ಕಾಣ್ತಾನೆ. ಇನ್ನ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳ್ತಾರೆ. ತಿನ್ನೋದ್ರಲ್ಲಿ ಕ್ವಾಲಿಟಿ ಸಕ್ಕತ್ತಾಗಿ ಕಾಣ್ತಾನೆ. ಚೆನ್ನಾಗಿ ಕಾಣಿಸ್ತೀನಿ ನೋಡಿ. ಮೊದಲು ಹೆಂಗೋ ತೋರಿಸ್ತೀರಿ ಅಂತ ಬೈತಿದ್ರಿ, ಈಗಿಲ್ಲ. ಇನ್ನು ಸಖತ್ತಾಗಿ ನಿಮಗೋಸ್ಕರ ಇನ್ನು ವೆರೈಟಿಯಾಗಿ ಏನಾದರೂ ವೆರೈಟಿಗೆ ಏನು ತಿನ್ಬೇಡ, ಹಂಗೆ ತಿನ್ನು. ಕ್ವಾಲಿಟಿ ಎಲ್ಲ ಅದೇ ಬರ್ತದೆ, ನೀನು ತಲೆ ಕೆಡಿಸ್ಕೊಬೇಡ. ಬರುತ್ತೆ. ತುಂಬ ಖುಷಿ ಆಗ್ತಿದೆ, ಪ್ರೌಡ್ ಫೀಲ್ ಆಗ್ತಿದೆ. ಯಾಕಂದರೆ ಮುಂದೆ ಏನಾದರೂ ಒಂದು ಸಾಧಿಸ್ತೀವಿ ಅನ್ನೋ ಛಲ ಈಗ ಬರ್ತೀವಿ. ಇಲ್ಲೇ ಗಂಟು ಬಂದಿರಲಿಲ್ಲ, ಈಗ ಬತ್ತಾದ ಅವನಿಗೆ. ಇದು ಬಂದ್ಬಿಟ್ಟು ಮೈನ್ಲಿ ನಿಮ್ಗೆ ಗೊತ್ತಿರುತ್ತೆ, ಇದು ವಿಡಿಯೋಗ್ರಫಿಗೆ ಸಿನಿಮಾ ಲೈನಪ್ ಕ್ಯಾಮ್ರಾ ಅಂತ ಕರೀತಾರೆ, ಸೋನಿ ಟ್ಯಾಗ್ಲೈನು. ಮೇನ್ಲಿ ಇದ್ರದ್ದು ಮೋಡ್ಸ್ ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ಅದೇ ಟ್ಯೂನ್ ಅಪ್ ಆಗುತ್ತೆ. ಬೇರೆದ್ರಲ್ಲ ನೀವು ಮ್ಯಾನ್ಯುಯಲಿ ಸೆಟ್ ಮಾಡಬೇಕು. ಇದರಲ್ಲಿ ಏನಾಗುತ್ತೆ, ಆ್ಯಸ್ ಪರ್ ನಿಮಗೆ ಯಾವ ಥರ ಸೀನ್ ಇರುತ್ತೆ ಅದೇನು ಮಾಡುತ್ತೆ, ಸೆನ್ಸರ್ ವೈಸ್ ಇದಾಗುತ್ತೆ ನಿಮಗೆ. ಲೆನ್ಸ್ ಏನಾದ್ರು ವರ್ಕಿಂಗ್ ಇದ್ದರೆ ಬೇಕಾದ್ರೆ ವರ್ಕಿಂಗ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇವಾಗಿನ ಇರೋದ್ರಲ್ಲಿ ಸಿನಿಮಾ ಲೈನಪ್ಪಲ್ಲಿ ಇದೇ ಟಾಪ್ ಆ್ಯಂಡ್ ಇದು ಸೋನಿಲಿ ನಿಮಗೆ ಕ್ಯಾಮ್ರಾ. ಓಕೆ, 73 ಫೋಟೋ ತೊಗೊಂಡಿದ್ದೀರಾ. ವೆಯ್ಟು ಸರಿಯಾಗೈತೆ ಕ್ಯಾಮ್ರಾದು. ಇದು ನಿಮ್ಮ ಬ್ಯಾಟ್ರಿ, ಇದು ಡೆಮೋ ಬ್ಯಾಟ್ರಿ. ಓಕೆ, ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೆಟಪ್ಗಳಾಗಿರುತ್ತೆ. ನಿಮಗೆ ಮೋಡ್ಸ್ ಅಂತ ಬಂದಾಗ ನಿಮ್ಗೆ ಇದರಲ್ಲಿ ಬರುತ್ತೆ ನಿಮಗೆ ಡಿಫ್ರೆಂಟ್ ಮೋಡ್ಸ್ ನಿಮಗೆ. ಸೊ ಮೈನ್ ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಆಟೋ ಮೋಡಲ್ ಟ್ರೈ ಮಾಡಬೇಕು ಕ್ಯಾಮ್ರಾಸ್ ಯಾವುದು ಕೂಡ. ಸೊ ಈ ಆಟೋ ಮೋಡಲ್ ಏನಕ್ಕೆ ಅಂದರೆ ನಿಮಗೆ ಆ್ಯಸ್ ಪರ್ ಲೈಟಿಂಗ್ ಕಂಡೀಷನ್ ನಿಮಗೆ ಇದು ನಿಮಗೆ ರೆಸಲ್ಯೂಷನು, ಪಿಕ್ಸಲು, ಸ್ಕಿನ್ ಟೋನು ಗೊತ್ತಾಗೋಗುತ್ತೆ ನಿಮಗೆ. ಇದು ರೈಟ್ ನೋ ಇದು ಆಟೋ ಮೋಡಲ್ ಇದೆ. ಇದರಲ್ಲಿ ಯಾವುದೇ ಥರ ಸೆಟ್ಟಿಂಗ್ ಇಲ್ಲ. ಇದರ ಸೆಟ್ಟಿಂಗ್ ಅಂತ ಬಂದಾಗ ನೀವು ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಫಂಕ್ಷನ್ ಬಟನಲ್ಲಿ ನಿಮಗೆ ಕಂಟಿನ್ಯೂಸ್ ಫೋಕಸ್ ಅಂತ ಇರುತ್ತೆ ನಿಮಗೆ. ನೀವು ಏನೇನು ಸಬ್ಜೆಕ್ಟ್ನ ಟ್ರ್ಯಾಕ್ ಮಾಡ್ತೀರ ಅಂದರೆ ಫೋಕಸ್ ಮಾಡೋರೆ, ಸೊ ಆಟೋಮೆಟಿಕ್ಕಾಗಿ ಅದ್ರ ಮೇಲೆ ಫೋಕಸಿಂಗ್ ಆಗಿರುತ್ತೆ ನಿಮಗೆ. ಟ್ರ್ಯಾಕಿಂಗ್ ಫೋಕಸ್ ನಿಮಗೆ ಎನಿ ಆ್ಯಂಗಲ್ ಎನಿ ಡೈರೆಕ್ಷನಲ್ಲಿದೆ. ಜಸ್ಟ್ ಒಂದು ನಾರ್ಮಲ್ ಒಂದು ವಿಡಿಯೋನ ಶೂಟ್ ಮಾಡಿ ನೋಡಿ ನೀವೇ. ಝೂಮ್ ಇನ್ ಝೂಮ್ ಔಟ್ ಕೂಡ ಮಾಡಿ ಅದರಲ್ಲಿ. ರೆಕಾರ್ಡ್ ಆಗ್ತಿದೆಯಾ? ರೆಕಾರ್ಡ್ ಆಗ್ತಿದೆಯಾ? ರೆಕಾರ್ಡ್ ಆಗ್ತಿದೆ. ಒಂದೇ ನಿಮಿಷ. ಇದು ನಿಮಗೆ ಈ ಥರ ನಿಮಗೆ ವಿಡಿಯೋ ಶೂಟ್ ಮಾಡಬೇಕಾರೆ ನೀವು ಈ ಆ್ಯಂಗಲಲ್ಲಿ ಕೂಡ ನೀವು ಲೈಕ್ ಮಾನಿಟರ್ ಥರ, ಡ್ರೋನ್ ಥರ ನೀವು ಶೂಟ್ ಮಾಡ್ಬೋದು. ಹ್ಯಾಂಡಲ್ ವೆರಿ ಈಸಿ ಇರುತ್ತೆ ನಿಮಗೆ. ಸಿಂಗಲ್ ಹ್ಯಾಂಡಲ್ ಶೂಟ್ ಮಾಡ್ಬೋದು ಈ ಥರ ಹ್ಯಾಂಡಲ್. ಇದು ಬಂದ್ಬಿಟ್ಟು ಮೈಕ್ಗೆ. ಮೈಕ್ ಕೂಡ ನೀವು ಇದನ್ನು ಕನೆಕ್ಟ್ ಮಾಡ್ಕೋಬೋದು ನಿಮಗೆ.
ವೈರ್ಡು ವೈರ್ಲೆಸ್ ಎರಡು ಆಪ್ಷನ್ ಬರುತ್ತೆ ನಿಮಗೆ. ಇದ್ರ ಮೇಲೆ ಕೂಡ ನೀವು ಮಾನಿಟರ್ ಯೂಸ್ ಮಾಡ್ಕೋಬೋದು. ಕಂಪ್ಲೀಟ್ ಫಂಕ್ಷನ್ ಇದೆ ನಿಮಗೆ. ಇಂಡಿ ಫಿಲ್ಟರ್ ಕೂಡ ಕನೆಕ್ಟ್ ಆಗಿದೆ ಇದರಲ್ಲಿ. ನಿಮಗೆ ಡಸ್ಟ್ ಆಗಲಿ ಇದಾಗಲಿ ನಿಮಗೆ ಅವಾಯ್ಡ್ ಆಗುತ್ತೆ. ಹೌದೌದು, ಮೇನ್ಲಿ ಇದು ಔಟ್ಡೋರಲ್ಲೇ ಶೂಟ್ ಮಾಡೋದು. ಇಂಡೋರ್ ಆದರೆ ಸ್ವಲ್ಪ ರಿಮೂವ್ ಮಾಡಿದ್ರೆ ಒಳ್ಳೆಯದು. ನಿಮಗೆ ಏನಾಗುತ್ತೆ, ನಿಮಗೆ ಬ್ಯಾಕ್ಗ್ರೌಂಡ್ ಎಲ್ಲ ಇದಾಗುತ್ತೆ ಮತ್ತು ಲೈಟಿಂಗ್ ತುಂಬ ಇದಾಗುತ್ತೆ ನಿಮಗೆ. ಸೊ ಆಸ್ ಆಫ್ ನಾವು ಇವಾಗ ಡಾರ್ಕಲ್ಲಿ ಇದು ಮಾಡ್ಬೋದು. ಕ್ಲಿಯರ್ ಆಗಿದೆ ನಿಮಗೆ. ಹಾಂ, ಮಾಡ್ಕೋಬೋದು, ಅದನ್ನು ಮಾಡ್ಕೋಬೋದು. ಪ್ಲೇಟ್ಸ್ ಅಂತ ಬರುತ್ತೆ, ಅದನ್ನು ಇದು ಮಾಡ್ಕೋಬೋದು ನಿಮಗೆ. ಆಸ್ ಆಫ್ ನಾವು ಇದು ಆಟೋ ಇದೆ. ಇದ್ರ ಮೇಲೆ ಕೂಡ ನೀವು ಹುಡ್ ಹಾಕ್ಕೊಳ್ತೀರಂದರೆ ಆಗಲ್ಲ. ಇದು ಹುಡ್ ಹಾಕಿದ್ರೆ ಆಗಲ್ಲ. ಇದು ರಿಮೂವ್ ಮಾಡಿಬಿಟ್ಟು ಹಾಕೋಬೇಕು ನೀವು. ಸೊ ಜಸ್ಟ್ ನೀವೊಂದು ಶಾರ್ಟ್ ಮೂವಿ ಯಾವ್ದಾದ್ರು ಒಂದು ಏನೋ ಒಂದು ಇದು ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಏನೋ ಡೌಟ್ಸ್ ಇರೋ ಹಂಗೆ ನಾನು ನಿಮಗೆ ಗೈಡ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಲ್ಲ? ಹಾಂ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ರೆಕಾರ್ಡಿಂಗ್ ಅಂತ ಬರುತ್ತೆ ನೋಡಿ ಇಲ್ಲಿ. ಹಾಂ, ಇದು ಫುಲ್ ಇಲ್ಲಿ ರೆಕಾರ್ಡಿಂಗ್ ಮೇಲ್ಗಡೆ ಇದು ಬರುತ್ತೆ ನಿಮಗೆ. ಹಾಂ, ಎಸ್. ಇವಾಗ ಆಟೋ ಫೋಕಸ್ ಮತ್ತೇನಿದೆ? ಆಟೋ ಫೋಕಸ್ ಕಂಟಿನ್ಯೂಸ್ ಅಲ್ಲೇ ಇರಬೇಕು. ಕಂಟಿನ್ಯೂಸ್ ಏನಾಗುತ್ತೆ, ಟ್ರ್ಯಾಕಿಂಗ್ ಆಗುತ್ತೆ. ಆಟೋ ಫೋಕಸ್ ಅಂದರೆ ಆಟೋಮೆಟಿಕ್ ಅದೇ ಒಂದೇ ಒಂದು ಫೋಕಸ್ ಆಗುತ್ತೆ. ಕಂಟಿನ್ಯೂಸ್ ಆಗಿದ್ರೆ ಅದು ಟ್ರ್ಯಾಕ್ ಆಗ್ತಾನೆ ಇರುತ್ತೆ ನಿಮಗೆ. ಹಾಂ, ಫಸ್ಟು ಫೋಕಸ್ ಮಾಡಿಬಿಡಿ ಅವ್ರ ಫೇಸ್ ಮೇಲೆ. ಹಾಂ, ಇವಾಗ ನೀವು ಅದನ್ನು ಟ್ರ್ಯಾಕ್ ಮಾಡಿ. ಹಿಡ್ಕೊ, ಅನ್ನಿ ಹಿಡ್ಕೊಯ್ತು, ಟ್ರೈ ಮಾಡು. ಝೂಮ್ ಇನ್ ಝೂಮ್ ಔಟ್. ಮದುವೆ ಫೋಟೋಗ್ರಾಫಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೋದೇನೋ ಸಸಿ? ಅದು ನೀವು ಬೈಕ್ಗೆ, ಕಾರ್ಗೆ ಎಲ್ಲನೂ ಇದು ಯೂಸ್ ಮಾಡ್ಕೋಬೋದು. ಅದೇ ಥರ ಮೌಂಟ್ ತೊಗೋಬೇಕು. ಅದು ಬಂದು ಕೆಳಗಡೆ ಬರುತ್ತೆ ನಿಮಗೆ, ಇಲ್ಲಿ ಬಾಟಮಲ್ಲಿ ಬರುತ್ತೆ. ಸೊ ಅದನ್ನು ನೀವು ತೊಗೊಂಡು ಎಲ್ಲದರಲ್ಲೂ ಶೂಟ್ ಮಾಡಿ ಯೂಸ್ ಮಾಡ್ಕೋಬೋದು. ಇಲ್ಲ ಅದೆಲ್ಲ ಇನ್ವೆಸ್ಟ್ ಮಾಡೋಕೆ ಅಂದರೆ ಅದೆಲ್ಲ ನಿಮಗೆ ಕೆಲವು ಗಾಡಿಗಳಲ್ಲಿ ಸಪೋರ್ಟ್ ಆಗಲ್ಲ. ಅವಾಗ ನೀವೇ ಗಾಡೀಲಿ ರಿವರ್ಸ್ ಕೂತ್ಕೊಂಡು ನೀವೇ ಶೂಟ್ ಮಾಡ್ಬೋದು. ಅದು ಬೆಸ್ಟ್ ಅದು ಆ್ಯಕ್ಚುಲಿ. ಹಾಂ, ಸ್ವಿಚ್ ಮಾಡೋದಿಂಗೆ ಇದು ಯಾವ್ದು ಫೋಟೋಗೆ ಮತ್ತೆ? ಹಾಂ, ಫೋಟೋಗೆ ಏನಿಲ್ಲ. ಇವಾಗ ನೋಡಿ, ಇವಾಗ ಫೋಟೋ ಬಂದು ಇಲ್ಲೇ ಬರುತ್ತೆ ನಿಮಗೆ, ಇಲ್ಲೇ ಕ್ಯಾಪ್ಚರ್ ಬರುತ್ತೆ. ವಿಡಿಯೋ ರನ್ನಿಂಗಲ್ಲಿ ಇದ್ದಾಗ ಕ್ಯಾಪ್ಚರ್ ಮಾಡ್ಬೋದು. ಹೌದು, ನೋಡಿ ಇವಾಗ ಇದು ಫೋಟೋ ಆಯ್ತು. ಇದು ಸೊ ಫೋಟೋ ಆಯಿತು. ಇದನ್ನು ಝೂಮ್ ಮಾಡ್ಬೇಕಾದ್ರೆ ಜಸ್ಟ್ ನೀವು ಸ್ಲೈಡ್ ಮಾಡ್ಬೋದು. ಇಲ್ಲ, ಇದು ನೀವು ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲೇ ಸ್ಟಾರ್ಟ್ ಬಟನ್, ಇದೇ ಸ್ಟಾಪ್ ಬಟನ್. ಇದು ವಿಡಿಯೋ ರೆಕಾರ್ಡಿಂಗ್ ಆಯಿತು. ಫೋಟೋ ಮೋಡ್ ಅಂತ ಯಾವುದಿಲ್ಲ. ಡೈರೆಕ್ಟಾಗಿ ನೀವು ಇಲ್ಲೇ ಇದು ಮಾಡ್ಕೋಬೋದು. ಕ್ಲಿಕ್ ಮಾಡಿದ್ರೆ ಇದು ಫೋಟೋ ಮೋಡ್ಗೆ ಹೋಗುತ್ತೆ. ನೀವು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ವೀಡಿಯೋಗೆ ಹೋಗುತ್ತೆ ಅದು. ಅದು ಫೋಟೋ ಮೋಡಲ್ಲೇ ಇರುತ್ತೆ. ಇವಾಗ ನೀವು ಕ್ಯಾಮ್ರಾ ಆನ್ ಮಾಡಿದಾಗ ಫೋಟೋ ಮೋಡಲ್ಲೇ ಇರುತ್ತೆ. ನೀವು ವೀಡಿಯೋ ಬೇಕು ಅಂದಾಗ ಮಾತ್ರ ಇದರಲ್ಲಿ ನಿಮಗೆ ರೆಕಾರ್ಡಿಂಗ್ ಆನ್ ಮಾಡ್ಕೋಬೇಕು, ಮತ್ತೆ ಅದೇ ಸ್ಟಾಪ್ ಮಾಡ್ಕೋಬೇಕು. ಅದರಲ್ಲೂ ಕೂಡ ಝೂಮ್ ಮಾಡ್ಕೋಬೋದು, ಫೋಟೋ ಕ್ಲಿಕ್ ಮಾಡ್ಕೋಬೋದು. ನಿಮಗೆ ಆಪ್ಷನ್ ಬರುತ್ತೆ. ಇದು ನಿಮಗೆ ಕಂಟ್ರೋಲಿಂಗ್ ಜಾಯ್ಸ್ಟಿಕ್ಕು. ಅಪಾರ್ಚರು, ಶಟರ್ ಸ್ಪೀಡ್, ISO ಎಲ್ಲ ಇದು ಮಾಡ್ಕೋಬೇಕು. ಯಾವ ಥರ ಏನಕ್ಕೆ ಮಾಡ್ಕೊಂಡ್ರೆ ಮೋಡ್ ಬಟನ್ಗೆ ಹೋಗಬೇಕು. ಮೋಡ್ ಬಟನ್ಗೆ ಹೋದಾಗ ಮೇನ್ಲಿ ಕ್ಯಾಮ್ರಾ ವರ್ಕ್ ಮಾಡಬೇಕಾಗಿರೋದು ಮ್ಯಾನ್ಯುಯಲ್ ಮೋಡಲ್ಲಿ. ಸೊ ಇವಾಗ ಬಂದು ಲೈಟಿಂಗ್ ಕಮ್ಮಿ ಇದೆ ಇಲ್ಲಿ. ನಿಮ್ಗೆ ಇಲ್ಲಿ ಜಾಸ್ತಿ ಮಾಡ್ಕೋಬೇಕಂದಾಗ ಅವಾಗ ಏನು ಮಾಡಬೇಕು, ನಿಮಗೆ ISO ಅಂತ ಬರುತ್ತೆ, ನಿಮಗೆ ಶಟರ್ ಸ್ಪೀಡ್ ಅಂತ ಬರುತ್ತೆ ನಿಮಗೆ. ಸೊ ಇದನ್ನು ಇನ್ಕ್ರೀಸ್ ಮಾಡ್ಕೊಂಡಾಗ ನೋಡಿ, ಇಲ್ಲಿ ISO ಇನ್ಕ್ರೀಸ್ ಆಗ್ತಿದೆ, ಹಿಂಗೆ ಬ್ರೈಟ್ನೆಸ್ ಅಲ್ಲಿ ಜಾಸ್ತಿ ಆಗ್ತಿದೆ ನೋಡಿ ಅವರು. ಸೊ ಆ ಥರ ಇವಾಗ ಲೈಟಿಂಗ್ ಇಲ್ಲ ಅಂದ್ರೂ ಕೂಡ ಬ್ರೈಟ್ನೆಸ್ ಆಗುತ್ತೆ. ನನಗಿನ್ನ ಕಮ್ಮಿ ಬೇಕು, ಕತ್ಲೇಬೇಕು, ಕ್ಯಾಂಡಲ್ ಇಟ್ ಪಾರ್ಟಿ, ಸೊ ಈ ಥರ ಡಿನ್ನರ್ದು ಅಂತಾರಲ್ಲ, ಸೊ ಆ ಥರ ನೀವು ಮೈನಸ್ ಮಾಡ್ಕೋದು, ಪ್ಲಸ್ ಮೆಸ್ ಮಾಡ್ಕೋದು. ಅದೆಲ್ಲ ಬಂದು ನಿಮಗೆ ಮ್ಯಾನ್ಯಲ್ ಮೋಡಲ್ ಬರುತ್ತೆ. ನೀವು ನಮ್ಮದು ಆಲ್ಫಾ ಕಮಿಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಿಮಗೆ ಇದೆಲ್ಲ ನಿಮಗೆ ರಿಜಿಸ್ಟ್ರೇಷನ್ದೆಲ್ಲ ಯಾವ ಥರ ಅಂದರೆ ಅದರಲ್ಲೇ ಆನ್ಲೈನಲ್ಲೇ ನಿಮಗೆ ಕ್ಲಾಸಸ್ ಇರುತ್ತೆ, ಟ್ರೈನಿಂಗ್ ಸೆಷನ್ ಎಲ್ಲ ಫ್ರೀ ಇರುತ್ತೆ ನಿಮಗೆ. ಮೇಯ್ನ್ಲಿ ಕ್ಯಾಮ್ರಾ ವರ್ಕ್ ಮಾಡಬೇಕಾಗಿರೋದು ಮ್ಯಾನ್ಯಲ್ ಮೋಡಲ್ಲಿ. ಈ ಆಟೋ ಮೋಡ್ ಹೆಂಗಿದ್ರೆ ಕ್ಯಾಮ್ರಾ ಡಿಟೆಕ್ಟ್ ಅದು AI ಥರ, ಅಂದರೆ ರೋಬೋ ಥರ, ಅದು ಆದಷ್ಟು ಟ್ರೈ ಮಾಡಿ ಎನ್ಹಾನ್ಸ್ ಮಾಡುತ್ತೆ ಆ ಥರ. ಇನ್ನು ಮಿಕ್ಕಿದ್ದು ಹೋಗ್ತಾ ನಿಮಗೆ ಡೀಟೇಲಿಂಗ್ ಗೊತ್ತಾಗುತ್ತೆ. ಮೆಮೊರಿ ಕಾರ್ಡ್ ಹೈ ಸ್ಪೀಡ್ ಯೂಸ್ ಮಾಡಿದ್ರೆ ಟೈಮಲ್ಲಿ ಬ್ಯಾಟ್ರಿ ತೆಗೆದಿಕ್ಬಿಡಿ, ಇಲ್ಲಾಂದರೆ ಅದರಲ್ಲೇ ಡ್ರೈನ್ ಆಗೋಗುತ್ತೆ ನಿಮಗೆ. ಯಾವುದೇ ಬ್ರ್ಯಾಂಡ್ ಲೆನ್ಸಸ್ ಹಾಕ್ಬೋದು, ಯಾವುದೇ ಬ್ರ್ಯಾಂಡ್ ಮೆಮೊರಿ ಕಾರ್ಡ್ ಹಾಕ್ಬೋದು, ಯಾವುದೇ ಬ್ರ್ಯಾಂಡ್ ಬ್ಯಾಟ್ರಿ ಕೂಡ ಹಾಕ್ಬೋದು. ಬಟ್ ಸೋನಿದೇ ಹಾಕಿದ್ರೆ ನಾನು ಪ್ರಿಫರಬಲಿ ಸೋನಿನೇ ಹೇಳೋದು ನಿಮಗೆ. ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಏನಾದರೆ ನಿಮಗೆ ಅಪ್ಡೇಟ್ ಮಾಡಿ. ನೋಡಿ ಅನ್ಬಾಕ್ಸ್ ಎಲ್ಲ ಆಯ್ತು. ಕ್ಯಾಮ್ರಾ ಚೆಕಿಂಗು, ಅದು ಸ್ಪೆಸಿಫಿಕೇಶನ್, ವಿಡಿಯೋ ಮಾಡೋದು ಎಲ್ಲ ಹೇಳ್ಕೊಟ್ಟವ್ರೆ. ಎಲ್ಲ ತಿಳ್ಕೊಂಡಲ್ಲ? ಏನು ತಿಳ್ಕೊಂಡೆ? ಮುಂಚೆನೇ ತಿಳ್ಕೊಂಡಿದೆ. ಇದು ಹೊಸ ಕ್ಯಾಮ್ರಾ ಎಲ್ಲ ಸೆಟ್ಟಿಂಗ್ ಸ್ವಲ್ಪ ಬೇರೆ ಇರುತ್ತೆ. ಏನು ಹೇಳ್ಕೊಟ್ರು ಬರಲ್ಲ, ನಾವು ಪ್ರಾಕ್ಟೀಸ್ ಮಾಡಿ ನಾವು ಮಾಡ್ತಾನೆ ಬರೋದು. ಈಗೆಲ್ಲ ತೋರಿಸಿದ್ದಾಯ್ತು. ಮತ್ತೆ ರೀಪ್ಯಾಕಿಂಗು ಎಲ್ಲ, ಒಳಗಡೆ ಏನೇನು ಗ್ಯಾಜೆಟ್ಸ್ಗಳು ಎಲ್ಲ ತೋರಿಸಿದ್ರು, ಮತ್ತೆ ಪ್ಯಾಕಿಂಗು ಆಯಿತು. ಈಗ ಒಂದ್ಸಲ ಅವ್ರ ಹತ್ರ ಈಸ್ಕೊಳ್ಳೋದೆ. ಇನ್ನೊಂದ್ಸಲಿ ಅಧಿಕೃತವಾಗಿ ಈಸ್ಕೊಳ್ಳೋಣ. ಏನಿಸ್ತದೆ? ಎಂತ ಏನು ಫುಲ್ ಖುಷಿ ಆಯ್ತದೆ. ಅವ್ನು ಕೇಳಪ್ಪ, ಏನಿಸ್ತದೆ ಸರ್? ನಾವೇನಿಲ್ಲ ಮಾಡೋದು ಬರೀ ಯಾರನ್ನ ಸರ್? ನಾವು ಬರೀ ಅಡುಗೆ ಮಾಡೋದು. ಕಷ್ಟಪಟ್ಟು ಜಗಳ ಮಾಡಿ ಇದನ್ನೇ ತಗೋಬೇಕು ಅಂತ ತಗೊಂಡಿದ್ದೀವಿ. ಇವರು ಇನ್ನೂ ಕಡಿಮೆ ತಗೊಳ್ಳಿ ಅಂತ FX30 ತಗೊಳ್ಳಿ ಅಂತ ಇದ್ರು. ನನಗೆ ಬೇಡ. ನಾನು ಅವಲ್ಲಿ ಹೇಳಿಲ್ವಾ, ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ನಾನೇನಂದೆ, ಕ್ಯಾಮ್ರಾಮನ್ ಅಷ್ಟೇ ಕೆಲಸ. ನಾವು ಬಜೆಟ್ ನೋಡ್ತಿದ್ದೋ, ಇವ್ರಿಗೆ ಬಜೆಟ್ ಮ್ಯಾಟ್ರ್ ಆಗಿಲ್ಲ, ಕ್ಯಾಮ್ರಾ ಮ್ಯಾಟ್ರ್ ಆಯ್ತು. ಕ್ವಾಲಿಟಿ ಏನು ಅಂತಂದರೆ ಇಡೀ ಕರ್ನಾಟಕ ಜನತೆಗೆ ಒಳ್ಳೆ ಕಂಟೆಂಟ್ ಜೊತೆಗೆ ಒಳ್ಳೆ ಕ್ವಾಲಿಟಿಲಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ಅದ್ರಲ್ಲಿ ಮಾತ್ರ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬೇಡ ಅಂತ ಜನಗಳಿಗೆ ಒಳ್ಳೆ ಕ್ವಾಲಿಟಿಲೇ ಕೊಡಬೇಕು ಅಂತಲೇ ತೊಗೊಂಡಿದ್ವಿ ಅಷ್ಟೇ. ಎಲ್ಲ ಅರೌಂಡು ಒಂದು 5 ಲಕ್ಷ ಆಯಿತು ಏನೋ. ಮೆಮೊರಿ ಕಾರ್ಡು,
ಎಲ್ಲ ಸರಿ 5 ಲಕ್ಷ ಆಯಿತು. ಇನ್ನು ಬಟ್ ಎಲ್ಲ ಅದು ಇದು ಸಣ್ಣ ಪುಟ್ಟ 6 ಲಕ್ಷ ಮೇಲೆ ಆಯ್ತದೆ. ಇನ್ನೂ ಸ್ವಲ್ಪ ಗ್ಯಾಜೆಟ್ಸ್ಗಳು ತೊಗೊಂಡ್ರೆ ಇದು ಅಧಿಕೃತ ಅಮೌಂಟ್ ಅಲ್ಲ, ಅಂದರೆ ಪ್ರೈಸ್ ಅಲ್ಲ, ಇದು ಸ್ವಲ್ಪ ಬೇರೆ ಥರನೇ ಆಯಿತು. ಅದಿರಲಿ, ಆಮೇಲೆ ಹೇಳ್ತೀವಿ. ಇವಾಗಂತೂ ಕ್ಯಾಮ್ರಾದೆಲ್ಲ ಮುಗೀತು ಕತೆ. ಇವಾಗ ಇನ್ನೊಂದ್ಸಲ ಅಲ್ಲಿ ಕೌಂಟ್ರ್ ಹತ್ರ ಈಸ್ಕೊಳ್ಳೋಣ ಏನಾ. ನಾನು ಈ ಥರ ಕ್ಯಾಮ್ರಾದಲ್ಲೆಲ್ಲ ಬರ್ತೀನಿ ಅನ್ಕೊಂಡಿರಲಿಲ್ಲ. ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ತೊಗೊಂಡವ್ರೆ, ಇನ್ನು ದೊಡ್ಡದಾಗೆಲ್ಲ ಕಾಣಿಸ್ತೀನಿ, ದೊಡ್ಡ ಪೀಸ್. ಇನ್ನೊಂದು ವಿಷಯ, ಅದು ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಕ್ಯಾಮ್ರಾ ಇದು. ನೆಟ್ಫ್ಲಿಕ್ಸ್ ವೆಬ್ ಸೀರೀಸ್ ತೆಗಿತಾರಲ್ಲ, ಅದು ಅಪ್ರೂವ್ಡ್ ಕ್ಯಾಮ್ರಾ. ಈ ಕ್ಯಾಮ್ರಾ ತೊಗೊಳಕ್ಕೆ ಸುಮಾರು 1 ವರ್ಷ ರಿಸರ್ಚ್ ಮಾಡಿ ತೊಗೊಂಡಿರೋದು. ಎಷ್ಟೊಂದು ಯೂಟ್ಯೂಬರ್ಸ್ಗಳನ್ನ ನೋಡಿ ಅವ್ರು ಯಾವ್ದು ಯೂಸ್ ಮಾಡ್ತಾವ್ರೆ, ನಮ್ಮದು ಔಟ್ಪುಟ್ ಆ ಥರ ಬರುತ್ತಾ ಅಂತ ಎಲ್ಲ ಚೆಕ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಇದೇ ಬೇಕು ಅಂತ ತೊಗೊಂಡಿದ್ದು. ಒಟ್ಟಿನಲ್ಲಿ ಫೈನಲಿ ಕ್ಯಾಮ್ರಾ ತೊಗೊಂಡು ಇನ್ಮೇಲೆ ವೀಡಿಯೋ ಬೇರೆ ಥರನೇ ಕ್ವಾಲಿಟಿಲಿ ಬರುತ್ತೆ ನಿಮ್ಮ ಮುಂದೆ. ನೋಡಿರಿ, ನೀವೇ ಹೇಳ್ರಿ ನೆಕ್ಸ್ಟು ಹೆಂಗೆ ಬರುತ್ತೆ ಅಂತ. ಏನಪ್ಪ, ಫೈನಲಿ ಕ್ಯಾಮ್ರಾ ತಗೋಬೇಕು ಅಂದ್ಕೊಂಡಿದ್ದು ತೊಗೊಂಡಿದ್ದೀವಿ. ನಿಮ್ಮ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ಮಾಡ್ತೀವಿ, ತೋರಿಸ್ತೀವಿ. ಏನು ಸರ್? ಡೆಫಿನೆಟ್ಲಿ ಸರ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನಿಮ್ಮ ವಿಡಿಯೋದಲ್ಲಿ ಮಾಡ್ಬೇಕಾದ್ರೆ ನಮ್ಗೊಂದು ಚಾನ್ಸ್ ಕೊಡಿ, ಒಂದು ಏನೋ ಒಂದು ರೋಲ್ ಮಾಡೋಣ, ಓಕೆನಾ? ಎಲ್ಲ ಶೇರ್ ಮಾಡೋಣ. ಒಳ್ಳೇದಾಗಲಿ. ಕಂಗ್ರ್ಯಾಚುಲೇಷನ್ ಫಾರ್ ಯುವರ್ ಟೀಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ 5 ಲಕ್ಷ ರೂಪಾಯಿಗಳು ಡಮಾರ್ ಆಗಿದೆ. ಮುಂದಕ್ಕೆ ಅದಕ್ಕೆಲ್ಲ ಇನ್ನೂ ಪಾರ್ಟ್ಸ್ಗಳಿಗೆ ಇನ್ನೂ ಎಷ್ಟು ಆಯ್ತದೋ ಗೊತ್ತಿಲ್ಲ. ಪಾರ್ಟ್ಸ್ಗೆಲ್ಲ ನಮ್ಮ ಪಾರ್ಟ್ಸ್ ಮಾರೋದೇನು ಬೇಕಾಗಿಲ್ಲ. ಕೆಲಸ ಮಾಡಿದ್ರೆ ಇವೆಲ್ಲ ಕಮ್ಮಿ ಅನಿಸ್ತದೆ. ಕೆಲಸ ಮಾಡಲಿಲ್ಲ ಅಂದಾಗೇನೆ ಏನಿಸ್ತದ ಜಾಸ್ತಿ ಭಾರ ಲೋಕಿ ಥರ. ಸೋನಿ ಶೋರೂಮ್ಗೆ ಬಂದು ಸೋನಿ ಕ್ಯಾಮ್ರಾನ ತೊಗೊಂಡಿದ್ದಾಯ್ತು, ಎಲ್ಲ ಮುಗೀತು. ಈಗ ಯಾವ ಏರಿಯಾ ಅಂತ ಇದು ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ, ಎಕ್ಸಾಕ್ಟ್ ಯಾವ ಏರಿಯಾ. ರಾಜರಾಜೇಶ್ವರಿ ನಗರ ಒಳಗಡೆ ಬಂದಿದ್ದೀವಿ, ಅದು ಎಕ್ಸಾಕ್ಟ್ ಶೋರೂಮ್ ಗೊತ್ತಿಲ್ಲ. ಈಗ ಮೊನ್ನೆ ಎಲ್ಲ ಇಲ್ಲೇ ಮಾಸ್ಟರ್ ಆನಂದ್ ಅವರು ಇದ್ದೆ, ನಾವು ತೊಗೊಂಡಿದ್ದ ಕ್ಯಾಮ್ರಾನೇ ತೊಗೊಂಡೋದ್ರಂತೆ. ಇದೇ ಶೋರೂಮಲ್ಲಿ ಬಂದು. ಏನು ಹೆಸರು ಹೇಳು ಫಸ್ಟಿಂದ? ಜವಾಹರ್ಲಾಲ್ ನೆಹರು ರೋಡ್, RR ನಗರ್. ಅದ್ರ ಜೊತೆಗೆ ಒಳ್ಳೆ ಕ್ಯಾಮ್ರಾ ಅವರು ಹೇಳಿದ್ರು, ಸಜೆಸ್ಟ್ ಮಾಡಿದ್ರು. ನೀವು ತಗೋತಾ ಇರೋದು ಬೆಸ್ಟ್ ಕ್ಯಾಮ್ರಾ, ಸೋನಿಲ್ ಬೆಸ್ಟ್ ಕ್ಯಾಮ್ರಾ ಈಗಿನ್ನು ಇದರಲ್ಲಿ ಚೆನ್ನಾಗೈತೆ. ಇನ್ನು ಮುಂದೆ ವೀಡಿಯೋಗಳು ಹೆಂಗೆ ಬರುತ್ತೆ ಅಂತ ನೀವೇ ನೋಡ್ತಿರಲ್ಲ, ಹೇಳ್ತೀರಿ. ಬನ್ನಿ ಹೋಗೋಣ. ಮ್ಯಾಪ್ ಹಾಕಪ್ಪ ಹೆಂಗೆ ಹೋಗ್ಬೇಕು ಅಂತ. ಬನ್ನಿ ಬರ್ಲಾ? ನಮಸ್ಕಾರ.